ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ? ನಾನಿಲ್ಲಿರೋದ್ರಿಂದ ಇವ್ರಿಗೂ ನೆಮ್ಮದಿ ಇಲ್ಲ. ನನ್ನ ಸ್ವಂತ ತಂಗಿ ಥರ, ನಚ್ಚಿನ ಸ್ವಂತ ಮಗನ ಥರ ನೋಡ್ಕೊಳ್ತಾ ಇರೋ ಉರ್ಮಿಳಕ್ಕಂಗೂ ಮೋಸ ಮಾಡ್ತಾ ಇದ್ದೀನಿ. ಮೊದಲಾದರೆ ಎಲ್ಲೋ ದೂರದಲ್ಲಿದ್ದೆ, ಈಗ ಅವ್ರ ಕಣ್ಮುಂದೆ ಇದ್ಕೊಂಡು ಬೆನ್ನ ಹಿಂದೆ ಸುಳ್ಳು ಹೇಳ್ಕೊಂಡು ಜೀವನ ಮಾಡೋ ಥರ ಆಗೋಗಿದೆ. ನನ್ನಿಂದ ಆಗ್ತಾ ಇಲ್ಲ. ಯಾಕೂ ಇಲ್ಲ, ಹೀಗೆ ನಮ್ಮ ಜೀವನ ಕಣ್ಮುಂದೆ ಬಂತು. ನಾನಿಗೊಂದು ಕೇಳಲಾ? ಹೇಳ್ತೀಯಾ? ನಾವು ಈ ಮನೆಯಿಂದ ಹೋಗ್ಬಿಡೋಣ, ನಮ್ಮ ಹಳೇ ಮನೆ ಇತ್ತಲ್ಲ ಅಲ್ಲಿರೋಣ. ನಚ್ಚಿ, ನಮಗೆ ಯಾರ ಸಹವಾಸನೂ ಬೇಡ, ದೂರ ಹೊರಟೋಗೋಣ. ನನಗೆ ನೀನು, ನಿನಗೆ ನಾನು, ಆಯ್ತಾ? ನಾವಿಲ್ಲಿದ್ರೆ ಎಲ್ರಿಗೂ ತೊಂದರೆ ಕಣೋ, ಪ್ಲೀಸ್. ಪಾಪ, ಎಷ್ಟು ಒಳ್ಳೆಯವರು ಈ ಪದ್ಮ. ಅವರಿಂದಾಗಿ ಈ ಮನೆ ನೆಮ್ಮದಿ ಹಾಳಾಗ್ತಿದೆ ಅಂತ ಇಲ್ಲಿಂದ ದೂರ ಹೋಗೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ಸುತ್ತೆ. ನಚ್ಚಿ, ಹಠ ಮಾಡಬೇಡ. ಇದು ನಮ್ಮ ಮನೆ ಅಲ್ಲ. ಇದು ನಿಮ್ಮ ಅಪ್ಪನ ಮನೆನೇ, ಆದ್ರೆ ನಾವಿರ್ಬೇಕಾಗಿರೋ ಮನೆ ಅಲ್ಲ. ನೀವು ಮನೆ ಬಿಟ್ಟು ಹೋಗೋದಕ್ಕ ನಿಮ್ಮನ್ನ ಇಲ್ಲಿವರೆಗೂ ಕರ್ಕೊಂಡು ಬಂದಿದ್ದು? ಸತ್ಯ, ಅದು ಹಾಗಲ್ಲ. ಈಗೇನು ಸಮಸ್ಯೆ? ನಾವು ಈ ಮನೇಲಿರೋದು ಸರಿ ಇಲ್ಲ. ನಮ್ಮಿಂದ ಈ ಮನೆ ಸಂತೋಷ ಹಾಳಾಗೋದು ನನಗಿಷ್ಟ ಇಲ್ಲ ಸತ್ಯ ಅವರೇ. ನಾವಿಲ್ಲಿಂದ ಹೊರಟೋಗ್ತೀವಿ. ಹಾಗಿದ್ರೆ ನಿಮಗೆ ನೀವೇ ಅನ್ಯಾಯ ಮಾಡ್ಕೋತೀರಾ? ನಿಮ್ಮ ಮಗನಿಗೆ ಅನ್ಯಾಯ ಮಾಡ್ತೀರಾ? ಯಾರಿಗೆ ನ್ಯಾಯ ಮಾಡಕ್ಕೆ ಹೋದ್ರೂ ಇನ್ನೊಬ್ರಿಗೆ ಅನ್ಯಾಯ ಆಗೇ ಆಗತ್ತೆ ಸತ್ಯ. ಹಾಗಾಗಿ ಆ ಅನ್ಯಾಯ ನನಗೇ ಆಗಲಿ. ನನಗೆ ನೋವು, ದುಃಖ ಅಭ್ಯಾಸ ಇದೆ. ಅಷ್ಟೇ ಅಲ್ಲದೆ ಉರ್ಮಿಳಾ ಅಕ್ಕ ಎಷ್ಟು ಒಳ್ಳೆಯವರು. ಅವ್ರಿಗೆ ಮೋಸ ಮಾಡ್ತಿದ್ದೀನಿ ನಾನು. ಅದು ನನ್ನ ಕೈಲಿ ಸಹಿಸ್ಕೊಳಕ್ಕಾಗ್ತಿಲ್ಲ. ಅದಕ್ಕೆ ನಾನು ಹೊರಟೋಗ್ತೀನಿ. ನಿಮ್ಮ ಒಳ್ಳೆತನ ನಿಮಗೆ ಮುಳ್ಳಾಗಬಾರ್ದು. ನೀವು ಇಲ್ಲಿರ್ಬೇಕಾದವರು. ನಚ್ಚಿ ಈ ಮನೆ ಮಗ. ಆದರೆ ಇದು 2ನೇ ಮದುವೆ ಸತ್ಯ ಅವರೇ. ಇದಕ್ಕೆ ಯಾವುದೇ ರೀತಿ ಬೆಲೆ ಇಲ್ಲ. ಸಂಬಂಧಗಳಿಗೆ ಯಾವತ್ತಿದ್ರೂ ಬೆಲೆ ಇದ್ದೇ ಇರುತ್ತೆ ಪದ್ಮ ಅವರೇ. ನೀವು ತಾಳ್ಮೆ ಕಳ್ಕೋಬೇಡಿ. ರಾಯರ್ ಹೇಳಿದಾರಲ್ವಾ, ಇನ್ನೊಂದು ಸ್ವಲ್ಪ ದಿನ ಅವ್ರು ಎಲ್ಲ ಸರಿ ಮಾಡ್ತಾರೆ. ನೀವು ದಯವಿಟ್ಟು ತಾಳ್ಮೆ ಕಳ್ಕೋಬೇಡಿ. ಆದರೆ ಪ್ಲೀಸ್ ಪದ್ಮ ಅವರೇ, ನಾನು ರಾಯರು ಎಂತ ರಿಸ್ಕ್ ತಗೊಂಡು ಈ ಸಾಹಸ ಕೈ ಹಾಕಿದ್ದೀವಿ ಅಂತ ನಿಮಗೆ ಗೊತ್ತಿಲ್ಲ. ನಮ್ಮ ಪ್ರಯತ್ನ ನೀರಲ್ಲಿ ಹೋಮ ಮಾಡ್ದಂಗೆ ಮಾಡಬೇಡಿ ಪ್ಲೀಸ್. ಸ್ವಲ್ಪ ಬೇಡ, ಹಾ? ಎಲ್ಲ ಸರಿ ಹೋಗುತ್ತೆ, ಓಕೆನಾ?
ಕೀರ್ತನ ಕೀರ್ತನ ಎಷ್ಟೊತ್ತೆ ಕಾಫಿ ತರಕ್ಕೆ? ತಂದೆಮ್ಮ. ಯಾಕೆ ಕೂಕೋತಾ ಇದ್ಯಾ? ತರ್ತಾ ಇಲ್ವಾ? ಈ ಮನೆಯಲ್ಲಿ ಒಬ್ರೊಬ್ರಿಗೆ ಒಂದೊಂದ್ ತರ ಕಾಫಿ ಬೇಕು, ಎಲ್ಲಾನು ಒಂದೇ ಸಲ ಆಗ್ಬೇಕು ಅಂದ್ರೆ ಹೇಗೆ? ಈಗ ಅರ್ಥ ಆಗ್ತಿದ್ಯಾ ಅದು? ಯಾವತ್ತಾದ್ರೂ ಅಡುಗೆ ಮನೆ ಕಡೆ ತಲೆ ಹಾಕಿ ಮಲಗಿದ್ಯಾ ನೀನು? ಅವಾಗ ಏನಾದರೂ ಸ್ವಲ್ಪ ಕಷ್ಟಪಟ್ಟಿದ್ರೆ ಇವಾಗ ಈ ಪಾಡು ಬರ್ತಿರ್ಲಿಲ್ಲ ನಿನಗೆ. ಅಕ್ಕ, ನೀನು ಸತ್ತಿನ ವಿಷಯದಲ್ಲಿ ಇದೆಯಲ್ಲ ಸ್ಟ್ರಿಕ್ಟಾಗಿ, ಅದರಲ್ಲಿ ಒಂದು 10% ಆದರೂ ಕೀರ್ತನ ವಿಷಯದಲ್ಲಿ ಇದ್ದಿದ್ರೆ ಇಷ್ಟೊಂದೆಲ್ಲ ರಾಧ ಅಂತಾನೆ ಆಗ್ತಿರ್ಲಿಲ್ಲ. ಚಿಕ್ಕತ್ತೆ ಹೋಗ್ಲಿ ಬಿಡಿ, ಒಬ್ಬೊಬ್ರು ಒಂದೊಂದು ಥರ, ಎಲ್ಲರೂ ಒಂದೇ ಥರ ಇರೋದಕ್ಕಾಗಲ್ವಲ್ಲ. ಇವಳು ಹೇಳ್ತಿರೋದು ನಿಜ ಹುಡುಗಿ. ಇವಳ ವಿಚಾರದಲ್ಲಿ ನಾನು ಯಾಮಾರ್ಬಿಟ್ಟೆ ಅಂತ ಇಷ್ಟು ವರ್ಷ ಆದಮೇಲೆ ನನಗೆ ಅರಿವಾಗ್ತಾ ಇದೆ. ಏನೇ ಹಾಗೆ ನಿಂತ್ಕೊಂಡ್ಬಿಟ್ಟೆ, ಕಾಫಿ ಕೊಡು. ಏನಲ್ಲಿಡ್ತಿದ್ಯಾ? ಕೊಡು ಎಲ್ರಿಗೂ. ನಾನು ಕೊಡ್ತೀನಿ ಅತ್ತೆ. ಅಲ್ಲ ಸತ್ಯ, ಇವಳಿಗೆ ಈ ಕೆಲಸ ಎಷ್ಟು ಚೆನ್ನಾಗಿ ಒಪ್ಪತ್ತಲ್ವಾ? ಮೇಕಪ್ ಹಾಕ್ಕೊಂಡು ಈ ಥರ ಕೆಲಸ ಮಾಡೋದು, ಹಾಂ? ಈ ಥರ ಚೆನ್ನಾಗಿ ರೆಡಿಯಾಗಿ ಸರ್ವೆಂಟ್ ಕೆಲಸ ಮಾಡೋರು ಇದ್ಬಿಟ್ರೆ ಸ್ವರ್ಗಕ್ಕೆ ಕಿಚ್ಚು ಹಚ್ಚಂದ ಸರ್ವಜ್ಞ. ಏನಕ್ಕ ನೀನು ರೇಗ್ಸೋಕೆ ಶುರು ಮಾಡಿದ್ಯಾ? ಹ್ಞೂ ಚಿಕ್ಕಿ, ರೇಗಿಸ್ದೆ ಏನು ಮಾಡ್ತಾರೆ ಹೇಳಿ? ಎಲ್ಲ ಅವ್ರ ಸೊಸೆ ಸಹವಾಸ. ಹೋಗ್ಲಿ ಬಿಡು ಕೀರ್ತನ, ನೀನು ಬೇಜಾರು ಮಾಡ್ಕೋಬೇಡ. ನೀನು ಬೇಜಾರು ಮಾಡ್ಕೊಂಡ್ರೆ ಮತ್ತೆ ಮನೆ ಕೆಲಸ ಮಾಡೋರು ಯಾರು? ಇನ್ಯಾರೇ? ಇವಳೇ ಮಾಡಬೇಕು. ಇವಳಿಗೆ ಬೇಜಾರಾದರೂ ಅಷ್ಟೇ, ಇನ್ನೇನಾದರೂ ಅಷ್ಟೇ, ಇವಳೇ ತಾನೇ ಮಾಡಬೇಕು. ಬೇಜಾರು ಮಾಡ್ಕೊಳ್ಳಿ, ಇನ್ನೇನಾದ್ರು ಆಗಲಿ, ಅವಳೇ ಮಾಡಬೇಕು ಕಣೆ. ಅಮ್ಮ, ಈಗೆಲ್ಲ ಮಾಡ್ತಿದ್ದೀನಿ ತಾನೇ? ಆದ್ರೂ ಯಾಕೆ ನಿನ್ನ ಸೊಸೆ ಮುಂದೆ ನನ್ನನ್ನು ಈ ಥರ ಆಡ್ಕೋತಾ ಇದೆಯಾ? ಅಷ್ಟಕ್ಕೂ ಇದೆಲ್ಲ ತುಂಬ ದಿನ ನಡೆಯಲ್ಲ ಬಿಡಮ್ಮ. ಏನೋ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ದೀನಿ. ಆದರೆ ನಿನ್ನನ್ನು ಯಾಮಾರಿಸ್ತಿರೋರ್ ನಾಟಕ ಸದ್ಯದಲ್ಲೇ ಬಯಲಾಗತ್ತೆ, ನೋಡ್ತಿರು. ಹೌದೌದು, ನಿನ್ನ ನಾಟಕ ಬಯಲಾಯ್ತಲ್ಲ, ಹಾಗಾ? ಆಯ್ತು, ಆಡ್ಕೊಳ್ಳಿ. ಎಷ್ಟು ದಿನ ಅಂತ ಸುಳ್ಳಿನ ಪರ್ದೆನ ಮುಚ್ಚಿಡೋದಕ್ಕಾಗತ್ತೆ ಅಲ್ವಾ ಸತ್ಯ? ಇವಳು ಮತ್ತೇನಾದರೂ ಮನೆ ಹಾಳು ಐಡಿಯಾನ್ ಪ್ಲಾನ್ ಮಾಡಿದಳ? ಏನೇ ಹಾಗಂದ್ರೆ ಇಲ್ಲಿ ಸುಳ್ಳು ಆಡ್ತಿರೋರು ಯಾರು? ಸತ್ಯನ್ನೇ ಕೇಳಮ್ಮ. ಹೇಳ್ತಾಳೆ ಸತ್ಯನೇ, ನಿನ್ನ ಮುದ್ದಿನ ಸೊಸೆ. ನೋಡು ಕೀರ್ತನ, ನನ್ನ ಸೊಸೆ ನನಗಾಗಲಿ ನಮ್ಮ ಮನೆಯವ್ರಿಗಾಗಲಿ ಯಾವತ್ತೂ ಸುಳ್ಳು ಹೇಳಿಲ್ಲ. ಆ ಅನುಮಾನ ಏನಾದರೂ ನಿನ್ನ ತಲೆಯಲ್ಲಿದ್ದರೆ ಅದನ್ನು ಈಗಲೇ ತಲೆಯಿಂದ ತೆಗೆದುಹಾಕು. ಅಮ್ಮ, ಏನೇ ಆದರೂ ಇಷ್ಟೊಂದು ಕಾನ್ಫಿಡೆನ್ಸು ಒಳ್ಳೇದಲ್ಲ. ಹಾಗಾದ್ರೆ ಹೇಳು ಕೀರ್ತನ, ಈ ಹುಡುಗಿ ಯಾವ ಸತ್ಯನ ಯಾರಿಂದ ಮುಚ್ಚಿಟ್ಟಿದ್ದಾಳೆ ಅಂತ? ಬಿಡಕ್ಕ, ಅವಳು ಹೇಗೆ ಅಂತ ನಿನಗೆ ಗೊತ್ತಿಲ್ವಾ? ಮೊದಲೇ ಅವಳಿಗೆ ಸತ್ಯನ್ ಕಂಡ್ರೆ ಆಗಲ್ಲ. ಅದಕ್ಕೆ ಸತ್ಯನ ಬಗ್ಗೆ ಏನಾದರೂ ಒಂದು ಹೇಳ್ತಾನೆ ಇರ್ತಾಳೆ. ಅಲ್ಲ ಕಣೆ, ನನ್ನ ಸೊಸೆ ಮೇಲೆ ಇಷ್ಟು ದೊಡ್ಡ ಆರೋಪ ಮಾಡ್ತಿದ್ದಾಳಲ್ಲ, ಇವಳೇ ಹೇಳಿ ಸತ್ಯ ಯಾವ ಸುಳ್ಳು ಹೇಳಿದಾಳೆ ಅಂತ. ಎಲ್ಲ ಬಿಲ್ಲದ ನಾಲ್ಗೆ ಅಂತ ಬಾಯಿಗೆ ಬಂದಾಗ ಮಾತಾಡೋದಲ್ಲ. ಸತ್ಯ, ನಿಮ್ಮತ್ತೆ ಕೇಳ್ತಾ ಇದ್ದಾರೆ, ಅದೇನು ಅಂತ ಹೇಳಮ್ಮ. ಏನು ಮಾತಾಡ್ತಿದ್ಯಾ ಕೀರ್ತನ ನೀನು? ನನಗೆ ಅರ್ಥ ಆಗ್ತಿಲ್ಲ. ನಾನು ಯಾವ ಸುಳ್ಳು ಹೇಳಿದ್ದೀನಿ? ಅಲ್ಲ, ನಿಮ್ಮತ್ತೆ, ನಿಮ್ಮ ಚಿಕ್ಕತ್ತೆ
ಈ ಮನೆಯಲ್ಲಿ ಎಲ್ಲರೂ ನೀನು ಸುಳ್ಳೇ ಹೇಳೋದಿಲ್ಲ ಅಂತ ಹೇಳ್ತಿದಾರಲ್ಲ, ಅದು ನಿಜನಾ? ಹೇಳು, ನೀನು ಸುಳ್ಳು ಹೇಳಿಲ್ವಾ? ಅಯ್ಯೋ ದೇವ್ರೆ, ಇವಳು ಯಾಕೆ ಹೀಗೆ ಮಾತಾಡ್ತಿದ್ದಾಳೆ? ನೋಡಿದ್ಯಾಮ್ಮ ಹೇಗೆ ಸುಮ್ಮನಾದ್ಲು ನಿನ್ನ ಮುದ್ದಿನ ಸೊಸೆ ಅಂತ? ಏ ಹುಡುಗಿ, ನೀನಾಗ ಸುಮ್ಮನಾಗ್ಬಿಟ್ಟೆ? ನೀನು ಯಾವತ್ತೂ ಸುಳ್ಳು ಹೇಳಲ್ಲ ಅಂತ ಇವಳು ಮುಖದ ಮೇಲೆ ಹೊಡೆದಾಗ ಹೇಳು. ಅತ್ತೆ, ನೀವು ಹೇಳಿದ್ರಲ್ಲ, ನೀವು ಹೇಳಾದ್ಮೇಲೆ ನಾನು ಹೇಳೋದೇನಿದೆ? ನಾನು ಯಾವ ಸುಳ್ಳು ಹೇಳಿಲ್ಲ. ಯಾವತ್ತೂ ಹೇಳಿಲ್ವಾ? ನೋಡಿದ್ಯಲ್ಲ, ನನ್ನ ಸೊಸೆ ಯಾವತ್ತೂ ಸುಳ್ಳು ಹೇಳಕ್ಕೆ ಚಾನ್ಸೇ ಇಲ್ಲ. ಸರಿ ಅಮ್ಮ, ಐ ವಿಶ್ ನಿನ್ನ ನಂಬಿಕೆ ನಿಜ ಆಗಲಿ ಅಂತ. ಕೀರ್ತನ, ಇವಳನ್ನ ಯಾರು ಅನ್ಕೊಂಡಿದ್ಯಾ? ನನ್ನ ಸೊಸೆ ಕಣೆ, ಮುತ್ತು ಮುತ್ತು ಅವಳು. ಹುಡುಕಿದ್ರು ಇಂಥ ಹುಡುಗಿ ಸಿಗಲ್ಲ. ಅಯ್ಯೋ, ನಿನ್ನನ್ನು ಮಗಳು ಅಂತ ಹೇಳ್ಕೊಳಕ್ಕೆ ನನಗೆ ನಾಚಿಕೆ ಆಗ್ತಾ ಇದೆ. ಹೋಗೋಗು, ಕೆಲಸ ನೋಡ್ಕೋಗು. ಇವತ್ತು ಚೆನ್ನಾಗಿ ವ್ಯಾಪಾರ ಆಯಿತು. ನಾಳೆಯಿಂದ ಮಂಡಿಗೆ ಹೋಗಿ ಇನ್ನೂ ಒಂದಷ್ಟು ತರಕಾರಿಗಳನ್ನ ಜಾಸ್ತಿ ತರಬೇಕು. ಇನ್ನೂ ಚೆನ್ನಾಗಿ ವ್ಯಾಪಾರ ಮಾಡ್ಬೋದು. ಪರವಾಗಿಲ್ವೇ, 500 ರೂಪಾಯಿ ಲಾಭನೇ ಬಂದಿದೆ. ನಾನು ಹೀಗೆ ದುಡಿದ್ರೆ ನಾನು ಚೆನ್ನಾಗಿರ್ಬೋದು, ದಿವ್ಯಾನು ಚೆನ್ನಾಗಿ ನೋಡ್ಕೋಬೋದು. ಅಲ್ಲ, ನಾನೆಷ್ಟು ದುಡಿದ್ರೂ ಅವಳು ಖುಷಿ ಆಗತ್ತಾ? ಚಾನ್ಸೇ ಇಲ್ಲ. ನಾವಿಬ್ಬರು ಸ್ವಲ್ಪ ಅನ್ಯೋನ್ಯವಾಗಿದ್ದರೆ ಎಷ್ಟು ಚೆನ್ನಾಗಿರ್ಬೋದಲ್ವಾ? ಯಾಕೋ ಏನೇನೋ ಮಾತಾಡ್ತಿದ್ಯಾ? ತಾಳಿ ಕಟ್ಟಿದ್ಯಾ ಅನ್ನೋ ಕೊಬ್ಬ ಅಧಿಕಾರ ಚಲಾಯಿಸ್ತಾ ಇದ್ಯಾ? ಹೌದು, ಏನೀಗ? ಹಾಗಿದ್ರೆ ನೀನು ಕಟ್ಟಿರೋ ತಾಳಿನ ಕಿತ್ತು ಬಿಸಾಕ್ತೀನಿ. ನನಗೂ ನಿನಗೂ ಯಾವ ಸಂಬಂಧನೂ ಇಲ್ಲ. ದಿವ್ಯಾ ನಾನು ಕಟ್ಟಿರೋ ತಾಳಿ ಕಿತ್ತಾಕೋ ಮಟ್ಟಕ್ಕೆ ಹೋಗಿದ್ದಾಳೆ ಅಂದರೆ ಅವಳಿಗೆ ನಾನು ಬೇಡ ಅಂತಾನೆ ಅರ್ಥ. ಅಲ್ಲ, ಅವಳಿಗೆ ಇಷ್ಟೆಲ್ಲ ಧೈರ್ಯ ಎಲ್ಲಿಂದ ಬಂತು? ಅಪ್ಪಿ ತಪ್ಪಿ ನನ್ನ ದಿವ್ಯಾ ದಾರಿ ತಪ್ಪಿದಾಳ? ಇಲ್ಲ, ಚಾನ್ಸೇ ಇಲ್ಲ. ಆ ಥರ ಏನಾದರೂ ಅವಳು ದಾರಿ ತಪ್ಪಿದ್ರೆ ನಾನು ಅವಳನ್ನ ನೋಡ್ಕೋತೀನಿ. ಲಕ್ಷ್ಮಣ, ಆಫೀಸಿಗೆ ಹೊರಟಿಯಾ? ಅಲ್ಲ, ಕಾರ್ತಿಕ್ ಈಗ ತಾನೇ ಹೊರಟ. ನೀನು ಹೇಳಿದ್ದೀರಿ ಅವನ ಜೊತೆಗೆ ಹೊರಡ್ಬೋದಾಗಿತ್ತಲ್ಲ. ಇಲ್ಲ ಅದಕ್ಕೆ, ಇವತ್ತು ನಾನು ಆಫೀಸ್ಗೆ ಹೋಗ್ತಾ ಇಲ್ಲ. ಹೋಗ್ತಿಲ್ವಾ? ಮತ್ತೆಲ್ಲಿಗೆ ಹೋಗ್ತಾ ಇದೀಯಾ?
ನಚ್ಚಿನ ಡಾಕ್ಟ್ರಿಗೆ ತೋರಿಸೋಣ ಅಂತ. ಓಹೋ, ಈ ಚಿಕ್ಕಪ್ಪ ತನ್ನ ಕೆಲಸ ಕಾರ್ಯ ಎಲ್ಲ ಬಿಟ್ಟು ಈ ನಚ್ಚಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತಿದ್ದಾರೆ ಅಂತಂದರೆ ವಿಷಯ ಏನೋ ಸೀರಿಯಸ್ ಆಗೇ ಇದೆ. ಕಾರ್ತಿಕೆ ನಚ್ಚಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ದ, ಬಟ್ ನಾನೇ ಬೇಡ ಅಂತ ಹೇಳಿದೆ. ಒಳ್ಳೇದಾಯ್ತು ಲಕ್ಷ್ಮಣ. ಕಾರ್ತಿಕ್ ಹೋಗಿದ್ರೆ ಡಾಕ್ಟರ್ ಹತ್ರ ಏನು ಮಾತಾಡಬೇಕು, ಹೇಗೆ ಮಾತಾಡಬೇಕು ಅಂತ ಅವನಿಗಷ್ಟು ಗೊತ್ತಾಗಲ್ಲ, ಅನುಭವ ಇಲ್ಲ ನೋಡು. ನೀನು ಹೋಗ್ತಿದೆಯಲ್ಲ, ಅದೇ ಒಳ್ಳೇದು. ವಾಟ್ ಎವರ್ ಇಟ್ ಇಸ್, ನಾನಿವತ್ತು ನನ್ನ ಡೌಟ್ನ ಕ್ಲಿಯರ್ ಮಾಡಿಕೊಳ್ಳೇಬೇಕು. ಸರಿ ಅದಕ್ಕೆ ಮಚ್ಚಿ ಹೋಗೋಣ. ಚಿಕ್ಕಪ್ಪ, ಅದೇನು ನಚ್ಚಿನ ನೀವೇ ಕರ್ಕೊಂಡು ಹೋಗೋದು? ಯಾಕೆ, ಅವ್ರ ಅಮ್ಮ ಇಲ್ವಾ? ನಾನೇನಾದರೂ ಕರ್ಕೊಂಡು ಹೋದ್ರೆ ನಿನಗೇನಾದ್ರು ಪ್ರಾಬ್ಲಮ್ ಇದೆಯಾ? ಕೀರ್ತನ, ಎಲ್ಲದಕ್ಕೂ ಕೊಂಕಾಡ್ಬೇಡ. ನೀನು ಕಾರ್ತಿಕ್ ರಿತು ಚಿಕ್ಕವರಿದ್ದಾಗ ಲಕ್ಷ್ಮಣನೇ ಕರ್ಕೊಂಡು ಹೋಗ್ತಿದ್ದ, ಅದರಲ್ಲೇನೋ ಪ್ರಶ್ನೆ ಮಾಡುವಂಥದ್ದು. ಅದಕ್ಕೆ ಆಗ ಈ ರೀತಿಯೆಲ್ಲ ಪ್ರಶ್ನೆ ಮಾಡೋದಕ್ಕೆ ಇವಳು ಬೆಳೆದೇ ಇರಲಿಲ್ವಲ್ಲ. ಹಾಗಿದ್ರೆ ನಾನು, ಕಾರ್ತಿಕ್, ರಿತು ಮತ್ತು ಈ ನಚ್ಚಿ ಎಲ್ಲರೂ ಒಂದೇನಾ? ಕೀರ್ತನ, ನೀವೊಂದು ಮಾತು ಹೇಳ್ತೀನಿ ತಿಳ್ಕೊ. ಮಕ್ಕಳು ಅಂದರೆ ಯಾವತ್ತಿದ್ರೂ ಒಂದೇ. ಅದು ಅವ್ರ ಮಕ್ಕಳು ಇವ್ರ ಮಕ್ಕಳು ಅನ್ನೋ ಭೇದ ಭಾವ ಈ ಮನೇಲಿಲ್ಲ. ಚಿಕ್ಕಮ್ಮವ, ನಿಮ್ಮ ಜೊತೆ ನಾನು ಬರಲ್ಲ, ಜೊತೆಗಿದ್ದಂಗೆ ಆಗತ್ತೆ. ಬೇಡ ಸತ್ಯ, ನನಗೆ ಒಬ್ಬನೇ ಎಲ್ಲರನ್ನೂ ಎಲ್ಲದನ್ನು ಮ್ಯಾನೇಜ್ ಮಾಡೋದಕ್ಕೆ ಚೆನ್ನಾಗಿ ಬರುತ್ತೆ. ಥ್ಯಾಂಕ್ ಯು ಮಚ್ಚಿ, ಹೋಗೋಣ. ಅದಕ್ಕೆ ನಾನು ಬರ್ತೀನಿ. ಸರಿ ಲಕ್ಷ್ಮಣ. ಪದ್ಮ, ಏನು ಯೋಚನೆ ಮಾಡಬೇಡ, ಲಕ್ಷ್ಮಣ ಎಲ್ಲ ನೋಡ್ಕೋತಾನೆ. ಆದಷ್ಟು ಬೇಗ ನಚ್ಚಿನೂ ಸರಿ ಹೋಗ್ತಾನೆ. ನೀನೀಗ ಹೋಗು, ಇವರಿಗೆ ಟ್ಯಾಬ್ಲೆಟ್ ಕೊಡಬೇಕಲ್ವಾ, ಸಮಯ ಆಯಿತು. ಇವತ್ತು ಎಲ್ಲರ ಬಂಡವಾಳ ಬಯಲಾಗತ್ತೆ, ಬಯಲ್ ಮಾಡ್ತೀನಿ. ಎಸ್. ಪದ್ಮ, ಚೆನ್ನಾಗಿದೆಯಮ್ಮ? ಹಾಂ ಅಪ್ಪಾಜಿ, ಚೆನ್ನಾಗಿದ್ದೀನಿ. ನಿಮ್ಮ ಆಶೀರ್ವಾದ ಇರೋ ತನಕ ನಾನು ಚೆನ್ನಾಗೇ ಇರ್ತೀನಿ. ನನ್ನ ಸಮಾಧಾನಕ್ಕೆ ನೀನು ಹೀಗೆ ಹೇಳ್ಬೋದು, ಆದರೆ ಈ ಮನೇಲಿ ನಿನಗೆ ನೆಮ್ಮದಿ ಇಲ್ಲ ಅಂತ ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ಈ ಮನೆಯಲ್ಲಿ ಏನು ನಡೀತಿದೆ ಅಂತ ತಿಳ್ಕೊಳ್ಳದೇ ಇರೋಷ್ಟು ಮೂಢ ನಾನಲ್ಲಮ್ಮ. ನಾವು ಮಾಡಿದ ಕರ್ಮಗಳು ನಮಗೆ ಅಂಟದೆ ಬಿಡುತ್ತಾ ಅಪ್ಪಾಜಿ? ಬೆಂಕಿ ಸುಡ್ದ ಹಾಗೆ ನೀವು ರಕ್ಷಣೆಯೂ ಮಾಡ್ತಾ ಇದ್ದೀರಾ, ಆದರೆ ಬೆಂಕಿ ಶಾಖ ತಟ್ಟದೆ ಬಿಡುತ್ತಾ ಹೇಳಿ? ನಾನಿಲ್ಲಿರೋದ್ರಿಂದ ಎಲ್ರಿಗೂ ಕಷ್ಟ. ನಾನೇ ಈ ಮನೆಗೆ ಮುಳ್ಳಾಗ್ಬಿಟ್ಟೆ. ಛೆ, ಅದು ಯಾಕಮ್ಮ ಹಾಗೆ ಹೇಳ್ತೀಯಾ? ಇದು ಕಷ್ಟಕಾಲ ಅಷ್ಟೇ ಅಮ್ಮ. ಸ್ವಲ್ಪ ಹಲ್ಲು ಕಚ್ಕೊಂಡು ಸುಮ್ಮನೆ ಇದ್ಬಿಡು, ನಾನೇ ಎಲ್ಲ ಸರಿ ಮಾಡ್ತೀನಿ. ಆ ಜವಾಬ್ದಾರಿ ನಂದು. ಅಪ್ಪಾಜಿ, ನನಗೆ ಒಳ್ಳೇದು ಬಯಸೋ ನಿಮ್ಗೆಲ್ರಿಗೂ ನನ್ನಿಂದ ಕೆಟ್ಟದಾಗೋದು ಬೇಡ. ದಯವಿಟ್ಟು ನಾನು ಇಲ್ಲಿಂದ ಹೊರಟೋಗ್ಬಿಡ್ತೀನಿ. ಎಲ್ಲೋ ದೂರ ಹೋಗಿ ನನ್ನ ಮಗನ ಜೊತೆ ಬದುಕೋತೀನಿ. ನನಗೆ ಹೋಗೋಕ್ಕೆ ಅವಕಾಶ ಕೊಡಿ. ಎಲ್ಲಿಗಮ್ಮ ಹೋಗ್ತೀಯ ಪದ್ಮ ನೀನು? ನಿನಗೆ ನಿನ್ನ ಗಂಡನ ಜೊತೆ, ನಿಮ್ಮ ಮನೆಯವ್ರ ಜೊತೆ ಇರಬೇಕು ಅಂತ ಆಸೆ ಇಲ್ವಾ? ಖಂಡಿತ ಇದೆ, ಆದರೆ ನನ್ನಿಂದ ನನ್ನ ಗಂಡನ ಮನಃಶಾಂತಿ ಹಾಳಾಗೋದಿದ್ರೆ ನನ್ನ ಆಸೆನ ಕಳ್ಕೊಂಡ್ಬಿಡ್ತೀನಿ. ನನಗೆ ಈ ಮನೆಯ ಸುಖ ಸಂತೋಷಕ್ಕಿಂತ ದೊಡ್ಡ ಆಸೆ ಯಾವುದೂ ಇಲ್ಲ. ಎಷ್ಟು ದೊಡ್ಡ ಮನಸ್ಸು ತಾಯಿ ನಿಂದು. ನೋಡು, ನೀನೇನು ಯೋಚನೆ ಮಾಡಬೇಡ.
ನಿನ್ನನ್ನು ಇಲ್ಲಿ ಕರ್ಕೊಂಬಂದಿದ್ದು ನಾನು. ನಿನ್ನ ಜೀವನದ ದಡ ಸೇರಿಸೋ ಹೊಣೆ ನನಗೆ ಸೇರಿತ್ತು. ಈಗ ನೀನು ಅರ್ಧ ಪಯಣದಲ್ಲೇ ಹೊರಟೋಗ್ತೀನಿ ಅಂತಂದರೆ ನಾನು ಇಷ್ಟು ದಿವಸ ಪಟ್ಟ ಕಷ್ಟಕ್ಕೆ ಬೆಲೆ ಏನು? ಎಲ್ಲ ನೀರಿನಲ್ಲಿ ಹೋಮ ಮಾಡಿದಾಗ ಆಗುತ್ತಮ್ಮ. ಸ್ವಲ್ಪ ತಾಳ್ಮೆ ತಗೋ. ಇಲ್ಲ ಅಪ್ಪಾಜಿ. ಇಲ್ಲಾಗಿಲ್ಲ ಅನ್ನೋ ಹಾಗಿಲ್ಲ, ನಾ ಹೇಳ್ದಾಗ ಕೇಳಬೇಕು ಅಷ್ಟೇ. ನೀನು ಇಲ್ಲೇ ಇರಬೇಕು, ಇರ್ತೀಯ ಅಷ್ಟೇ. ನಿನಗೋಸ್ಕರ ಅಲ್ಲದೆ ಇದ್ದರೂ ನಚ್ಚಿಗೋಸ್ಕರನಾದರೂ ನೀನು ಇರಲೇಬೇಕಮ್ಮ. ಕೋಟೆ ಮನೆಯಿಂದ 2 ಜೀವಕ್ಕೆ ಮೋಸ ಆಗಬಾರ್ದು ಪದ್ಮ. ದಯವಿಟ್ಟು ಹೋಗೋ ಮಾತು ಮಾತ್ರ ಆಡಬೇಡ. ನಿನ್ನ ಕೈ ಮುಗಿತನಮ್ಮ. ಅಪ್ಪಾಜಿ, ನೀವು ಹೇಳ್ದ ಹಾಗೆ ಕೇಳ್ತೀನಿ.